ಖಗೋಳಶಾಸ್ತ್ರ. ಪಾಠದ ಹೆಸರು ಭಾರತದ ಋತುಗಳು. ರೋಮನ್ ನಂಬರ್ 1. ಈ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಬೇಸಿಗೆಯಲ್ಲಿ ಉತ್ತರ ಭಾರತದಲ್ಲಿ ಉಷ್ಣಾಂಶ ಅಧಿಕವಾಗಿರಲು ಕಾರಣವೇನು? ಉತ್ತರ: ಬೇಸಿಗೆಯಲ್ಲಿ ಸೂರ್ಯನ ಲಂಬ ಕಿರಣಗಳು ಉತ್ತರಾರ್ಧಗೋಳದ ಮೇಲೆ ಬೀಳುವುದರಿಂದ. ಪ್ರಶ್ನೆ 2. ಬೇಸಿಗೆಯಲ್ಲಿ ಮಳೆಯಾಗಲು ಕಾರಣವೇನು? ಉತ್ತರ: ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ. ಪ್ರಶ್ನೆ 3. ಕಾಲ ಬೈಸಾಖಿ ಎಂದರೇನು? ಉತ್ತರ: ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ಪರಿಸರಣ ಮಳೆಯಾಗುತ್ತದೆ. ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಎನ್ನುವರು. ಪ್ರಶ್ನೆ 4. ನೈಋತ್ಯ ಮಾನ್ಸೂನ್ ಮಾರುತಗಳ 2 ಶಾಖೆಗಳು ಯಾವುವು? ಉತ್ತರ: ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳಕೊಲ್ಲಿ ಶಾಖೆ. ಪ್ರಶ್ನೆ 5. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಮಳೆ ಪಡೆಯದ ರಾಜ್ಯ ಯಾವುದು? ಉತ್ತರ: ತಮಿಳುನಾಡು. 6. ಭಾರತದಲ್ಲಿ ಅತ್ಯಂತ ಕಡಿಮೆ ಮಳೆ ಪಡೆಯುವ ಅವಧಿ ಯಾವುದು? ಚಳಿಗಾಲ. ಪ್ರಶ್ನೆ 7. ಕಾಫಿಯ ಹೂಮಳೆ ಎಂದರೇನು? ಉತ್ತರ: ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆಗುವ ಪರಿಸರಣ ಮಳೆಯನ್ನು ಕರ್ನಾಟಕದಲ್ಲಿ ಕಾಫಿಯ ಹೂಮಳೆ ಎನ್ನುವರು. ಪ್ರಶ್ನೆ 8. ಮಾವಿನ ಹೊಯ್ಲು ಎಂದರೇನು? ಉತ್ತರ: ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆಗುವ ಪರಿಸರಣ ಮಳೆಯನ್ನು ಕೇರಳದಲ್ಲಿ ಮಾವಿನ ಹೊಯ್ಲು ಎನ್ನುವರು. ಪ್ರಶ್ನೆ 9. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗವು ಹೆಚ್ಚು ಮಳೆಯನ್ನು ಪಡೆಯುತ್ತದೆ, ಏಕೆ? ಉತ್ತರ: ಅರಬ್ಬಿ ಸಮುದ್ರ ಶಾಖೆಯು ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಿಂದ ತಡೆಹಿಡಿಯಲ್ಪಟ್ಟು ಹೆಚ್ಚು ಮಳೆ ಆಗುತ್ತದೆ. ಪ್ರಶ್ನೆ 10. ನೈಋತ್ಯ ಮಾನ್ಸೂನ್ ನಿರ್ಗಮನ ಕಾಲವನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳ ಕಾಲವೆಂದು ಕರೆಯಲು ಕಾರಣವೇನು? ಉತ್ತರ: ನೈಋತ್ಯ ಮಾನ್ಸೂನ್ ಮಾರುತಗಳು ಈಶಾನ್ಯ ದಿಕ್ಕಿನಿಂದ ಹಿಂದಿರುಗಲು ಪ್ರಾರಂಭಿಸುವುದರಿಂದ ಇವುಗಳನ್ನು ಈಶಾನ್ಯ ಮಾನ್ಸೂನ್ ಮಾರುತಗಳು ಎನ್ನುವರು. ಪ್ರಶ್ನೆ 11. ಭಾರತದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿರುವ ಸ್ಥಳ ಯಾವುದು? ಉತ್ತರ: ಗಂಗಾನಗರ, ರಾಜಸ್ಥಾನದಲ್ಲಿದೆ. ಪ್ರಶ್ನೆ 12. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಉತ್ತರ: ಮಾಸೇನ್ರಾಮ್, ಮೇಘಾಲಯದಲ್ಲಿದೆ. ಪ್ರಶ್ನೆ 13. ಭಾರತದಲ್ಲಿ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು? ಉತ್ತರ: ರೋಯ್ಲಿ, ಇದು ರಾಜಸ್ಥಾನದಲ್ಲಿದೆ. ಪ್ರಶ್ನೆ 14. ನಿರ್ಗಮನ ಮಾನ್ಸೂನ್ ಮಾರುತಗಳ ಕಾಲದಲ್ಲಿ ಆವರ್ತ ಮಾರುತಗಳು ಉಂಟಾಗಲು ಕಾರಣವೇನು? ಉತ್ತರ: ಭೂಮಿ ಮತ್ತು ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಮತ್ತು ಒತ್ತಡದಲ್ಲಿನ ವ್ಯತ್ಯಾಸದಿಂದ. ಪ್ರಶ್ನೆ 15. ಬೇಸಿಗೆಯಲ್ಲಿ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಉಷ್ಣಾಂಶ ಕಡಿಮೆ ಇರಲು ಕಾರಣವೇನು? ಉತ್ತರ: ದಕ್ಷಿಣ ಭಾರತವು 3 ಕಡೆಗಳಲ್ಲಿ ಸಾಗರಗಳಿಂದ ಆವೃತವಾಗಿರುವುದರಿಂದ. ರೋಮನ್ ನಂಬರ್ 2. ಈ ಪ್ರತಿಯೊಂದು ಪ್ರಶ್ನೆಗೂ 2 ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ. ಉತ್ತರ: ಪ್ರಶ್ನೆ 16. ಭಾರತದ ವಾಯುಗುಣದ ಪ್ರಮುಖ ಋತುಮಾನಗಳು ಯಾವುವು? ಉತ್ತರ: 1. ಬೇಸಿಗೆ ಕಾಲ, ಮಾರ್ಚಿಂದ ಮೇ. 2. ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ, ಜೂನ್ ಟು ಸೆಪ್ಟೆಂಬರ್. ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಅಕ್ಟೋಬರ್ದಿಂದ ನವೆಂಬರ್. ಚಳಿಗಾಲ, ಡಿಸೆಂಬರ್ನಿಂದ ಫೆಬ್ರವರಿ. ಪ್ರಶ್ನೆ 17. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಉತ್ತರ: ಅಕ್ಷಾಂಶ. 2. ಸಮುದ್ರ ಮಟ್ಟದಿಂದ ಇರುವ ಎತ್ತರ. 3. ಸಾಗರಗಳಿಂದ ಇರುವ ದೂರ. 4. ಮಾರುತಗಳ ದಿಕ್ಕು ಪರ್ವತ ಸರಣಿಗಳು. 5. ಸಾಗರ ಪ್ರವಾಹಗಳು. ಪ್ರಶ್ನೆ 18. ಅಕ್ಟೋಬರ್ ತಿಂಗಳ ಆರಂಭದಲ್ಲಿ ಮಾನ್ಸೂನ್ ಮಾರುತಗಳ ಹಿಂದಿರುಗಲು ಕಾರಣಗಳೇನು? ಉತ್ತರ: 1.
ಅಕ್ಟೋಬರ್ ತಿಂಗಳ ಕೊನೆಯ ಭಾಗದಲ್ಲಿ ಭಾರತ ಉಪಖಂಡದಲ್ಲಿ ಮಳೆ ಸುರಿದ ಪರಿಣಾಮ ಉಷ್ಣಾಂಶ ಕಡಿಮೆಯಾಗುತ್ತದೆ. 2. ಈ ಅವಧಿಯಲ್ಲಿ ಸೂರ್ಯನ ಲಂಬಕಿರಣಗಳು ದಕ್ಷಿಣಾರ್ಧಗೋಳದ ಮೇಲೆ ಬೀಳುತ್ತವೆ. 3. ಇದರಿಂದ ಉತ್ತರಾರ್ಧಗೋಳದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಹೆಚ್ಚು ಒತ್ತಡ ಪ್ರದೇಶವಾಗಿ ಪರಿವರ್ತನೆಯಾಗುವುದರಿಂದ. ಪ್ರಶ್ನೆ 19. ಭಾರತದಲ್ಲಿ ಅಧಿಕ ಮಳೆ ಬೀಳಲು ಪ್ರದೇಶಗಳು ಯಾವುವು? 1. ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗ. 2. ಪಶ್ಚಿಮ ಬಂಗಾಳ. 3. ಅಸ್ಸಾಂ ಮತ್ತು ಈಶಾನ್ಯ ರಾಜ್ಯಗಳು. ಪ್ರಶ್ನೆ 20. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರ: ಭಾರತದ ಜನತೆಯ ಮುಖ್ಯ ಉದ್ಯೋಗವಾದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳು ನಿಯಂತ್ರಿಸುತ್ತವೆ. 2. ಈ ಮಳೆ ವಿಫಲವಾದರೆ ಬರಗಾಲ ಬರುವುದು. 3. ಮಳೆ ಹೆಚ್ಚಾದರೆ ಉಂಟಾಗಿ ಪ್ರಾಣಹಾನಿ ಮತ್ತು ಆಸ್ತಿಗಳಿಗೆ ಹಾನಿ ಉಂಟಾಗುತ್ತದೆ. ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಎಂದು ಕರೆಯುವರು.